ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಬ್ಯಾಂಕಾಕ್ ಪಟಾಯನ ತೋರಿಸ್ತಾ ಇದ್ದೀನಿ. ಥೈಲ್ಯಾಂಡಲ್ಲಿರುವಂತಹ ಪಟಾಯ ಬ್ಯಾಂಕಾಕು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಸೀದಾ ಪಟಾಯಾಗೆ ಹೋಗ್ತೀನಿ. ಮಲೇಷ್ಯಾದಿಂದ ಬ್ಯಾಂಕಾಕ್ ಹೋಗ್ತಾ ಇದ್ದೀನಿ. ನೋಡಿ ಮೇಲ್ಗಡೆ ಆರ್ತಾ ಇದ್ದೀನಿ. ಈಗ ಫ್ಲೈಟ್ ಲ್ಯಾಂಡ್ ಆಗ್ತಿದೆ ಬ್ಯಾಂಕಾಕ್ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಈ ಒಂದು ಫ್ಲೈಟು ಲ್ಯಾಂಡ್ ಆಗ್ತಿದೆ. ನಾನು ಮಲೇಷ್ಯಾದಿಂದ ಇವಾಗ ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಕ್ಕೆ ಹೋಗ್ತಾ ಇದ್ದೀನಿ. ವ್ಯೂ ಯಾವ ಥರ ಕಾಣುತ್ತೆ ರಾತ್ರಿ ಟೈಮಲ್ಲಿ, ಎಷ್ಟೊಂದು ಲೈಟು, ಏರಿಯಲ್ ವ್ಯೂ ಸಖತ್ತಾಗಿ ಕಾಣುತ್ತೆ, ಸೂಪರಾಗಿ ಕಾಣ್ತಿದೆ. ನನಗೂ ಇಷ್ಟ ಆಯಿತು. ರೋಡ್ಗಳು, ಬಿಲ್ಡಿಂಗ್ಗಳು, ಲೈಟ್ಗಳು ಎಲ್ಲ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಇನ್ನೇನು ಫ್ಲೈಟು ಲ್ಯಾಂಡ್ ಆಗ್ತಿದೆ. ಒಂದು ಮಜಾ ಏನಪ್ಪ ಅಂದರೆ, ಟೇಕ್ ಆಫ್ ಆಗ್ಬೇಕಾದ್ರೆ, ಲ್ಯಾಂಡ್ ಆಗ್ಬೇಕಾದ್ರೆ ಏನೋ ಒಂಥರ ಒಂದು ಬೇರೆ ಥರ ಮಜಾನೇ ಸಿಗುತ್ತೆ. ಅದೊಂಥರ ಖುಷಿ ಕೊಡುತ್ತೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅನ್ಸುತ್ತೆ ಅದು ಟೇಕ್ ಆಫ್ ಮತ್ತು ಲ್ಯಾಂಡಿಂಗು. ಕೆಲವರು ಭಯ ಅನ್ಸ್ಬೋದು, ಬಟ್ ಕೆಲವರಿಗೆ ತುಂಬ ಖುಷಿ ಕೊಡುತ್ತೆ. ಒಂಥರ ಎಕ್ಸೈಟ್ಮೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂಥರ ಮಜಾ. ನೋಡಿ ಲ್ಯಾಂಡ್ ಆಯಿತು, ಸಖತ್ ಖುಷಿ ಅನ್ನಿಸ್ತು. ಈಗ ಲ್ಯಾಂಡ್ ಆಗಿ ರನ್ವೇಯಿಂದ ಸೈಡ್ಗೆ ಹೋಗ್ತಾ ಇದೆ ನಮ್ಮ ಏರೋಪ್ಲೈನು. ಹೋಗಿ ಅದು ಪಾರ್ಕ್ ಮಾಡಬೇಕಾಗಿರೋಂಥ ಒಂದು ಜಾಗದಲ್ಲಿ ಈಗ ಪಾರ್ಕ್ ಮಾಡಿದ್ದಾರೆ. ಈಗ ಜನಗಳು ಆಚೆಗೆ ಏರೋಪ್ಲೇನಿಂದ ಒಳಗಡೆ ಹೋಗ್ತಾ ಇದ್ದಾರೆ. ನಾನು ಹಂಗೆ ಹೋಗ್ತಾ ಇದ್ದೀನಿ. ನೋ ಕಮೆಂಟ್ಸ್, ನಾವೇನು ಮಾತಾಡ್ತಿಲ್ಲ, ಬರೀ ರೆಕಾರ್ಡ್ ಮಾಡೋದು, ಎಲ್ಲ ವಾಯ್ಸ್ ಓವರಲ್ಲಿ ಕೊಡ್ತೀನಿ. ಅದು ತುಂಬ ಕಷ್ಟ ಆಗುತ್ತೆ. ಇದು ಒಂದೇ ಅನಿಸುತ್ತೆ ಮೋಸ್ಟ್ಲಿ ಫಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ನಿಮಗೆ ಮಾತಾಡ್ತಿರೋದು ಲೈವ್ ಆಗಿ. ನೋ ಟಾಕ್ಸ್, ಓನ್ಲಿ ವಿಡಿಯೋ, ವಾಯ್ಸ್ ಓವರ್ ಕೊಡ್ತೀನಿ, ಓಕೆನಾ? ಆ್ಯಕ್ಚುಲಿ ಲೈವ್ ಆಗಿ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನನಗೂ ಅದು ಕರೆಕ್ಟ್ ಅಂತ ಅನಿಸ್ತು. ಬಟ್ ಪ್ರಾಬ್ಲಮ್ ಏನು ಅಂದರೆ, ನನಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ ಒಂದು ಕಾರಣಕ್ಕೆ ರ್ಯಾಂಡಮ್ ಆಗಿ ಸುಮ್ಮನೆ ವಿಡಿಯೋ ಮಾಡೋದು, ಆಮೇಲೆ ವಿಡಿಯೋನೆಲ್ಲ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋ ಥರ ಮಾಡಿದ್ದೀನಿ. ತುಂಬ ಈಸಿ ಆಗಲಿ ನನಗೆ ಅನ್ನೋ ಒಂದು ಕಾರಣಕ್ಕೆ. ಮುಂದಿನ ದಿನಗಳಲ್ಲಿ ಆದರೆ ಸಾಧ್ಯವಾದರೆ ಲೈವ್ ಆಗಿ ಮಾತಾಡಿಕೊಂಡು ಲೈವ್ಲಿಯಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಬನ್ನಿ, ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ಏರ್ಪೋರ್ಟ್ ಒಳಗಡೆ ಯಾವ ಥರ ಕಾಣುತ್ತೆ ಅಂತ ನೋಡಿ. ಸಿಕ್ಕಾಪಟ್ಟೆ ದೊಡ್ಡ ಏರ್ಪೋರ್ಟ್ ಇವರೇ, ಇದು ಸಿಕ್ಕಾಪಟ್ಟೆ ದೊಡ್ಡದು ಅಂತ ಹೇಳ್ಬೋದು. ಅದು ನಿಮಗೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಸ್ವಲ್ಪ ಕನ್ಫ್ಯೂಷನ್ನೇ. ಫಸ್ಟ್ ಟೈಮ್ ಬರೋರ್ಗಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೂ ಒಂಥರ ಚೆನ್ನಾಗಿರುತ್ತೆ. ನಮಗೆ ಏರ್ಪೋರ್ಟ್ ಅಂದ್ರೆ ಒಂಥರ ಖುಷಿ. ಅದರಲ್ಲಿ ಬೇರೆ ಬೇರೆ ಏರ್ಪೋರ್ಟ್ನ ನೋಡೋದು ಇನ್ನೂ ಖುಷಿ. ಈ ಏರ್ಪೋರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಆಗಲ್ಲ ಎಲ್ಲಿ ಯಾವ ಕಡೆ ಏನೇನಿರುತ್ತೆ ಅಂತ. ನೋಡಿ ಇಲ್ಲಿ ನಮ್ಮದು ಲಗೇಜ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಫ್ಲೈಟ್ ನಂಬರಲ್ಲಿ ಜೊತೆಗೆ ಪಕ್ಕದಲ್ಲಿ ಯಾವ ಬೆಲ್ಟಲ್ಲಿದೆ ಅಂತ ತೋರಿಸುತ್ತೆ. ನೋಡಿಕೊಂಡು ಆ ಬೆಲ್ಟ್ ಕಡೆ ನಾವು ಹೋಗ್ಬೇಕಾಗತ್ತೆ. ಇದು ನಾವು ಮಧ್ಯರಾತ್ರಿ ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ. ಆಮೇಲೆ ಇದು ಬಂದು ಇಮಿಗ್ರೇಷನ್ ಫಾರ್ಮ್ ಅನ್ನೋಕ್ಕಿಂತ ಹೆಚ್ಚಾಗಿ ವೀಸಾ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀವಿ. ವೀಸಾ ಅರೈವಲ್ ಇರುತ್ತೆ, ಅಂದರೆ ಆನ್ ಅರೈವಲ್ ವೀಸಾ ಇರುತ್ತೆ. ಸೊ ಇವಾಗ ಫ್ರೀ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಹೋಗಿದ್ದ ಟೈಮಲ್ಲಿ 2000 ಬಾತ್ ತೊಗೊಂಡ್ರು ವೀಸಾ ಕೊಡೋದಕ್ಕೆ. ಫಾರ್ಮ್ ಎಲ್ಲ ಫಿಲ್ ಮಾಡಿ ವೀಸಾಗೆಲ್ಲ ಕೊಟ್ಟು, ವೀಸಾದೆಲ್ಲ ಸ್ಟ್ಯಾಂಪ್ ಪಾಸ್ಪೋರ್ಟೆಲ್ಲ ಹೊಡಿತಾರೆ, ವೀಸಾ ಸ್ಟ್ಯಾಂಪು ಎಲ್ಲ ಮಾಡಿಸ್ಕೊಂಡು ಈಗ ಲಗೇಜ್ ಇರೋ ಅಂಥ ಒಂದು ಜಾಗಕ್ಕೆ ಬಂದ್ವಿ. ನೋಡಿ ಸುಮಾರು ಬೆಲ್ಟ್ಗಳಿದಾವೆ ಇಲ್ಲಿ. 17ನೇ ಬೆಲ್ಟ್ ಕೂಡ ಕಾಣಿಸ್ತಿದೆ ನಿಮಗೆ. ನಮ್ಮ ಲಗೇಜ್ ಕೂಡ ಈ ಒಂದು ಬೆಲ್ಟಿಗೆ ಆಗಿರ್ತಾರೆ. ನಾವಿಲ್ಲಿಂದ ನಮ್ಮ ಲಗೇಜ್ ತೊಗೊಂಡು ಸೀದಾ ಈಗ ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದ್ದೀವಿ. ನೋಡಿ ಎಕ್ಸ್ಲೇಟರ್ಗಳು ಎಷ್ಟು ಮಾಡಿದ್ದಾರೆ ಈ ಕಡೆ ಆ ಕಡೆ. ಇದೆಲ್ಲ ಒಂದು ಭಾಗ ಅಂತ ಹೇಳ್ಬೋದು ಅಷ್ಟೇ. ಈ ಥರ ಸಿಕ್ಕಾಪಟ್ಟೆ ಇದೆ, ಮೂಲೆ ಆ ಕಡೆ ಈ ಕಡೆ ಸಿಕ್ಕಾಪಟ್ಟೆ ದೊಡ್ಡ ಏರ್ಪೋರ್ಟ್ ಇವ್ರೆ. ಮತ್ತೆ ಈ ಬಸ್ಸಲ್ಲಿ ಹೋಗ್ಬೇಕಂದ್ರೆ 325 ಬಾತು. ಬಟ್ ಈ ಟೈಮಲ್ಲಿ ಬಸ್ ಸಿಗಲ್ಲ. ಬಟ್ ಕಮ್ಮಿ ಆಗ್ತಿತ್ತು ಪಟಾಯಾಗಿ ಹೋಗ್ಬೇಕಂದ್ರೆ ಬ್ಯಾಂಕಾಕ್ ಏರ್ಪೋರ್ಟಿಂದ. ಈಗ ನಾವು ಏರ್ಪೋರ್ಟಿಂದ ಹೊರಗಡೆ ಬಂದ್ಮೇಲೆ ನೋಡಿ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಮತ್ತೆ ಒಂಥರ ಸ್ಮೆಲ್ ರೀ. ಇದು ಹೆಂಗೆ ಅಂದ್ರೆ ನಿಮ್ಗೆ ಒಂಥರ ಒಂದೊಂದು ದೇಶದ ಒಂದೊಂಥರ ಸ್ಮೆಲ್ ಇರುತ್ತೆ, ಗೊತ್ತಿಲ್ಲ ಒಂದೊಂದು ಜಾಗದ್ದು. ಈ ಜಾಗ ಒಂಥರ ಹ್ಯೂಮಿಡಿಟಿ ಜಾಸ್ತಿ, ಒಂಥರ ಸ್ಮೆಲ್ ಇರುತ್ತೆ. ಇದು ಚೆನ್ನಾಗಿದೆ ಅಂತೇನು ಹೇಳಕ್ ಬರಲ್ಲ. ಓಕೆ ನೋಡಿ, ನಾವಿವಾಗ ಒಂದು ಟ್ಯಾಕ್ಸಿ ಹುಡುಕ್ತಾ ಇದ್ದೀವಿ. 2000 ಡಿಸ್ಕೌಂಟ್ 2000 ಬಾತ್ ಹೇಳ್ದ ಇಲ್ಲಿಂದ ಪಟಾಯ ಕರ್ಕೊಂಡು ಹೋಗಿ ಬಿಡೋದಿಕ್ಕೆ. ಹೈವೇಯಿಂದ ಹೋಗ್ತೀವಿ, ಟೋಲ್ ಕೊಡ್ಬೇಕು, ಅದ್ ಕೊಡ್ಬೇಕು ಇದ್ ಕೊಡ್ಬೇಕು ಅಂತ ಏನಾದ್ರು ಕತೆ ಹೊಡೆದ ಕಮ್ಮಿ ಮಾಡುಗೋರು ಅಂದ್ರು ಕಮ್ಮಿ ಮಾಡ್ಲಿಲ್ಲ. ಇಲ್ಲಿಂದ ಹೊರಟ್ವಿ. ಮಧ್ಯರಾತ್ರಿ ಬೇರೆ ಬಸ್ ಇದ್ದಿದ್ರೆ ಕಮ್ಮಿ ಆಗ್ತಿತ್ತು. ಇರ್ಲಿ, ತೊಂದರೆ ಇಲ್ಲ, ಆರಾಮಾಗಿ ಕ್ಯಾಬಲ್ಲಿ ಹೋಗ್ಬೋದು. ಹೋಗುವ ದಾರಿಯಲ್ಲಿ ರೋಡ್ ಯಾವ ತರ ಇದೆ, ಸ್ಟ್ರೀಟ್ ಲೈಟ್ ಯಾವ ತರ ಇದೆ, ನೇಮ್ ಬೋರ್ಡ್ ಯಾವ ತರ ಇದೆ ನೋಡಿ. ಬ್ಯಾಂಕಾಕ್ ಬ್ಯಾಂಕ್ ಅಂತೆ ಅಡ್ವರ್ಟೈಸ್ಮೆಂಟ್ ಬೇರೆ ಹಾಕಿದ್ರೆ. ಯಾವ್ದು ಬ್ಯಾಂಕ್ದು ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಬಂದು ಬ್ಯಾಂಕಾಕ್ ಏರ್ಪೋರ್ಟ್ ಇಂದ ಪಟಾಯಾಗೆ ಹೋಗುವ ದಾರಿಯಲ್ಲಿ ಏನೇನಿದೆ ಅಂತ. ಇದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಟ್ ಏನಪ್ಪ ಅಂದ್ರೆ ಮಿಡ್ ನೈಟ್ ಅಲ್ವಾ, ಒಂದು 2 ಗಂಟೆ ಸುಮಾರು ಹೆಚ್ಚು ಕಮ್ಮಿ. ಸೊ ಹಂಗಾಗಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಕಡಿಮೆ ಇದೆ, ರೋಡೆಲ್ಲ ಖಾಲಿ ಇದೆ.
ಬಟ್ ರೋಡ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ನೋಡಿ. ಇವರೇನೋ ಡೀಸೆಲ್ ಪೆಟ್ರೋಲ್ ನಿಂತದ ಗ್ಯಾಸ್ ಹಾಕ್ಸ್ಬೇಕು ಅಂದ್ರು, ಬಂದ್ವು ಇಲ್ಲಿ ಗಾಡಿಗೆ ಹಾಕ್ಸ್ತಾ ಇದ್ದಾರೆ. ಇಲ್ಲಿನ ಪೆಟ್ರೋಲ್ ಬಂಕ್ ಯಾವ ತರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಸಿಕ್ಕಾಬಿಟ್ಟೆ ಲೆಂತ್ ಇದೆ ಗುರು, 29 ನಿಮಿಷನೋ 30 ನಿಮಿಷನೋ ಬರುತ್ತೆ. ನಿಮ್ಗೆ ಏನಾದ್ರು ಬೋರ್ ಅನ್ಸಿದ್ರೆ, ಲ್ಯಾಗ್ ಅನ್ಸಿದ್ರೆ, ಇಷ್ಟ ಆಗದಿದ್ರೆ ದಯವಿಟ್ಟು ಎಕ್ಸಿಟ್ ಆಗಿ, ಇಲ್ಲಾಂದ್ರೆ ನೋಡ್ಲೇಬೇಡಿ, ಇಲ್ಲ ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ನಿಮ್ ಇಷ್ಟ. ಮತ್ತೆ ಪೆಟ್ರೋಲ್ ಡೀಸೆಲ್ ಏನೋ ಒಂದು ಹಾಕಿಸ್ಕೊಂಡು ಅಲ್ಲಿಂದ ಸೀದಾ ನೋಡಿ ಹೋಗುವ ದಾರಿಯಲ್ಲಿ ಹೆಣ್ಣೈಕ್ಳುಗಳೆಲ್ಲ ಫುಲ್ ಎಂಜಾಯ್ ಮಾಡ್ತಾವ್ರೆ ಲೈಫ್ನ. ಕೆಲವೆಲ್ಲ ಆಲ್ಮೋಸ್ಟ್ ಮುಚ್ಚಿದ್ದಾವೆ, ಕೆಲವೆಲ್ಲ ಇನ್ನೂ ಓಪನ್ ಇದ್ದಾವೆ. ಪಟಾಯ ಅಂದ್ರೆ ನಿಮಗೆ ನೈಟ್ ಲೈಫು ನೋಡಿ. ನಾವು ನಮ್ಮ ಹೋಟೆಲ್ಗೆ ಬಂದ್ವಿ, ನಾನು ಹೋಟೆಲ್ ಒಳಗಡೆ ರೂಮ್ಗೆ ಚೆಕ್ ಇನ್ ಆಗಿ ನಮ್ಮ ರೂಮ್ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ರೆಗ್ಯುಲರ್ ಹೋಗ್ತಿದ್ದ ರೂಮ್ ಒಂದು ಬೇರೆ, ಅದು ಗೋಲ್ಡನ್ ಬೀಚ್ ಪಟಾಯ, ಬಟ್ ಅದು ಇರಲಿಲ್ಲ ಅವೈಲಬಿಲಿಟಿ. ಸೊ ಅದಕ್ಕೆ ಇಲ್ಲಿ ಬುಕ್ ಮಾಡ್ಕೊಂಡ್ವಿ. ಇದೇ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಇದು ಒಂದು ಡೈನಿಂಗ್ ಹಾಲು, ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಇರುತ್ತೆ, ಬೇಕಾದ್ರೆ ಇಲ್ಲಿ ಬಂದು ಕುತ್ಕೊಂಡು ನಾವು ಬಫೆ ಇರುತ್ತೆ ತಿನ್ಬೋದು. ಈಗ ಬೆಳಿಗ್ಗೆ ಎದ್ದು ಆಚೆ ಕಡೆ ಬಂದ್ವಿ. ನಾವು ರೂಮಿಂದ ಆಚೆ ಬಂದ್ಮೇಲೆ ರೋಡ್ ಯಾವ ತರ ಕಾಣ್ತಿದೆ, ಪಟಾಯ ಹೆಂಗಿದೆ, ವೆದರ್ ನೋಡಿ. ಆಕ್ಚುಲಿ ಸ್ವಲ್ಪ ಮೋಡ ಅಂದ್ರೆ ಕ್ಲೌಡಿ ಇದೆ, ಒಳ್ಳೇದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದ್ರು ಕಷ್ಟ ಆಗ್ತಿತ್ತು ಓಡಾಡಕ್ಕೆ. ಇದು ಒಂದು ಬೀಚ್ ರೋಡು, ವಾಕಿಂಗ್ ಸ್ಟ್ರೀಟ್ ಬೀಚ್ ರೋಡ್ಗೆ ಹತ್ರದಲ್ಲೇ ನಾನು ರೂಮ್ ಬುಕ್ ಮಾಡಿದ್ದು. ನೋಡಿ ಹೆಂಗ್ ಕಾಣ್ತಿದೆ ಬೀಚ್ ರೋಡಲ್ಲಿ. ಈ ಸ್ಟ್ರೀಟ್ ನೋಡಿ ಹೆಂಗ ಟೈಲ್ಸ್ ಎಲ್ಲ ಹಾಕಿ ನೀಟಾಗಿ ಮಾಡ್ತಾ ಇದ್ದಾರೆ. ನಾನು ಸುಮಾರು ಸಲ ಬಂದಿದ್ದೀನಿ, ಬಟ್ ಲಾಸ್ಟ್ ಟೈಮ್ಗಿಂತ ಪ್ರತಿ ಸಲಿನೂ ಸಣ್ಣ ಸಣ್ಣದಾಗಿ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರ್ತಾರೆ. ಇಲ್ಲೆಲ್ಲ ನೀವು ನೈಟು ತೋರಿಸ್ತೀನಿ, ನೈಟ್ ಯಾವ ಥರ ಇರುತ್ತೆ ಅಂತ. ಇದೆಲ್ಲ ಡೇನಲ್ಲಿ ಹೆಂಗೆ ಕಾಣುತ್ತೆ ಬೆಳಗ್ಗೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಬಂದು ಬೀಚ್ ರೋಡ್ ಆದಮೇಲೆ ನಿಮಗೆ ವಾಕಿಂಗ್ ಸ್ಟ್ರೀಟ್ ಶುರು ಆಗುತ್ತೆ. ಅಕ್ಕಪಕ್ಕ ಇಷ್ಟೊಂದು ಅಂಗಡಿಗಳಿದ್ದಾವೆ. ಒಂದು ಸೈಡ್ ಕಂಪ್ಲೀಟ್ ಬೀಚ್ ಇದೆ ನಿಮಗೆ, ಇನ್ನೊಂದು ಸೈಡ್ಗೆ ನಿಮಗೆ ಎಲ್ಲ ಥರ ಅಂಗಡಿಗಳಿದ್ದಾವೆ ಶಾಪಿಂಗ್ ಮಾಡೋದಕ್ಕೆ. ಏನೇನೋ ಇಟ್ಟಿದ್ದಾರೆ ನೋಡಿ. ಹೆಂಗೆ ವಿಡಿಯೋದಲ್ಲಿ ನಿಮ್ಗೆ ಏನೇನು ಕಾಣಿಸುತ್ತೆ, ಏನೇನು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಆಮೇಲೆಲ್ಲ ಕೆಲವು ಗಾಡಿಗಳು ರೆಂಟ್ಗೆ ಅಂತ ಇಟ್ಕೊಂಡಿರ್ತಾರೆ, 2 ವೀಲರ್ಸ್ನ. ನನ್ನ ಪ್ರಕಾರ ನೀವು ಇಲ್ಲಿ ಟುಕ್ ಅಂತಲೂ ಬರುತ್ತೆ, 10 ಬಾತ್ ಕೊಟ್ಟರೆ ಒಂದು ಸರ್ಕಲ್ ಹೊಡಿತಾ ಇರ್ತಾರೆ ಪ್ಯಾರಲಲ್ ಆಗಿ. ಈ ರೋಡಿಂದ ಆ ರೋಡು, ಆ ರೋಡಿಂದ ಈ ರೋಡು. ನಾವೀಗ ಊಟ ಮಾಡೋಕ್ಕೆ ಬಂದ್ವು. ಇಲ್ಲಿ ಮಹಾರಾಜ ಹೋಟೆಲ್ ಅಂತೇಳಿ ಇಂಡಿಯನ್ ರೆಸ್ಟೋರೆಂಟ್, ತುಂಬ ಚೆನ್ನಾಗಿರುತ್ತೆ ಫುಡ್. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ನಮ್ಮ ಇದಕ್ಕೆ ಕಂಪೇರ್ ಮಾಡಿದ್ರೆ, ಬಟ್ ಆದರೂ ತೊಂದರೆ ಇಲ್ಲ. ನಾವು ಟೇಸ್ಟ್ಗೋಸ್ಕರ ತಿಂದುವು, ಚೆನ್ನಾಗಿದೆ ಅಂತೇಳಿ. ಸೊ ಊಟ ಮಾಡ್ಕೊಂಡು ಆಚೆ ಬಂದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಎಲ್ಲ ಬೀಚ್ ರೋಡಲ್ಲಿ, ಇವೆಲ್ಲ ಬೀಚ್ ರೋಡಲ್ಲಿ ಇರೋವಂಥದ್ದೇ ನೋಡಿ. ಟುಕ್ಕಿಂತ ನೀವು ಬೈಕ್ ರೆಂಟ್ ಮಾಡಿಬಿಟ್ರೆ ಬೆಸ್ಟ್. ಆಮೇಲೆ ಪೊಲೀಸರು ಕೈಯಲ್ಲಿ ಸಿಕ್ಕಾಕೊಂಡ್ರೆ ಗ್ಯಾರಂಟಿ ಫೈನ್ ಹಾಕ್ತಾರೆ. ನಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ನಡೆಯೋದಿಲ್ಲ. ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಾತ್ರ ಇದು ವ್ಯಾಲಿಡ್. ಒಂದು 500 ಬಾತ್ ಲಂಚ ಕೊಟ್ಟರೆ ಓಡಾಡ್ಬೋದು. ಇಲ್ಲಾಂದ್ರೆ 1000 ಬಾತೋ 1500 ಬಾತೋ ಕೊಟ್ಟರೆ ಡೇ ಪಾಸ್ ಕೊಡ್ತಾರೆ. ಡೇ ಪಾಸ್ ಅಂದರೆ ಅದು ಫೈನ್ ಕಟ್ಟಿರ್ತೀವಲ್ಲ, ಒಂದಿನ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ವಿತೌಟ್ ಲೈಸೆನ್ಸ್ಗೆ. ಹೆಲ್ಮೆಟ್ ಅಂತೂ ಹಾಕೊಳ್ಳಿ. ಎಲ್ಲೋ ಹಂಗೆ ಗಾಡಿ ರೆಂಟ್ ಮಾಡಿದ್ವು, ಯಾವುದೋ ಮೂಲೆಗೆ ಬಂದ್ವು, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ ಖುಷಿ ಕೊಡ್ತಿದೆ ನನಗೇನಂದರೆ, ನಾವು ಒಂದು 10 ವರ್ಷ ಬಿಟ್ಬಿಟ್ಟು ಮತ್ತೆ ಈ ವಿಡಿಯೋ ನಾನೇ ಯೂಟ್ಯೂಬಲ್ಲಿ ಓಪನ್ ಮಾಡಿ ನೋಡಿದ್ರು ಕೂಡ, ನಾವಿಲ್ಲೆಲ್ಲ ಹೋಗಿದ್ವಲ್ಲ, ಒಂಥರ ನೆನ್ಸ್ಕೊಂಡ್ರೆ ಒಂಥರ ಮನ್ಸಿಗೆ ಖುಷಿ ಆಗುತ್ತೆ. ಅದು ಪ್ರತಿಯೊಬ್ಬರಿಗೂ ಹಾಗೇನೆ. ಏನಂತ ಹೇಳ್ತೀರಾ, ಖುಷಿ ಕೊಡುತ್ತೆ. ಹೋಗಿರೋ ಜಾಗಗಳಿಗೆ ಫೋಟೋ ನೋಡಿದಾಗೋ ವಿಡಿಯೋ ನೋಡಿದಾಗೋ ನೆನೆಸ್ಕೊಂಡಾಗ ಮನ್ಸಿಗೆ ಭಾಳ ಸಂತೋಷ ಅನಿಸುತ್ತೆ, ಖುಷಿ ಅನಿಸುತ್ತೆ. ಇವಾಗ ಏನು ಕೆಲಸ ಅಂದರೆ, ನಮ್ಮದು ಬೈಕ್ ರೆಂಟ್ ಮಾಡಿದ್ದೀವಿ, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ. ಎಲ್ಲಂದ್ರಲ್ಲೇ ಯಾವ ರೋಡಾದರೂ ಸಿಗ್ಬೋದು, ಹೋಗ್ತಾರದು. ಪಟಾಯ ಸಿಕ್ಕಾಪಟ್ಟೆ ಫೇಮಸ್ ಏನಕ್ಕಪ್ಪ ಅಂದರೆ ನೈಟ್ ಲೈಫ್ಗೆ. ತುಂಬ ಜನ ಬ್ಯಾಚುಲರ್ಗಳು ಮದುವೆ ಆದ್ಮೇಲೆ ಕೂಡ ಬರೀ ಹುಡುಗರು ತುಂಬ ಜನ ಬರ್ತಾರೆ. ಫ್ಯಾಮಿಲೀಸ್ ಕೂಡ ಬರ್ತಾರೆ, ಬಟ್ ಕಮ್ಮಿ ಜನ ಅಂತ ಹೇಳ್ಬೋದು. ಫ್ಯಾಮಿಲೀಸ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು ಈ ಒಂದು ಪಟಾಯ ಅನ್ನೋ ಒಂದು ಸಿಟಿ. ಯಾಕಂದರೆ ನೈಟ್ ಲೈಫ್ ಜಾಸ್ತಿ ಇರುತ್ತೆ, ಸ್ವಲ್ಪ ಪ್ರಾಸ್ಟಿಟ್ಯೂಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಸೊ ಹಾಗಾಗಿ ತುಂಬ ಜನ ಗಂಡು ಮಕ್ಕಳೇ ಬರ್ತಾರೆ. ಇದು ಪಟಾಯ ನೋಡಿ, ಬೋರ್ಡು ಅಲ್ಲೂ ಚಿಕ್ಕದಾಗಿ ಹಾಕಿದರೆ ಮೆಕ್ಡೊನಾಲ್ಡ್ಸು. ಎಲ್ಲೋ ರ್ಯಾಂಡಮ್ ಆಗಿ ಗಲ್ಲಿ ಓಡಾಡ್ತಾ ಇದ್ದೀನಿ, ಹಂಗೆ ನಿಮಗೆ ಎಲ್ಲ ಆ ಕಡೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯೂಟಿಫುಲ್ ಬೀಚಸ್ಸು, ವಾಟರ್ ಸ್ಪೋರ್ಟ್ಸು, ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇರುತ್ತೆ ಈ ಒಂದು ಪಟಾಯದಲ್ಲಿ. ಹತ್ರದಲ್ಲೇ ಒಂದು ಕೋರಲ್ ಐಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡ್ ಕೂಡ ಇದೆ. ಸುಮಾರು ಬೀಚಸ್ ಕೂಡ ಆ ಒಂದು ಐಲ್ಯಾಂಡಲ್ಲಿ ಇರುವಂಥದ್ದು. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಎಲ್ಲ ರೀತಿಯಿಂದಲೂ. ಕಮ್ಮಿ ದುಡ್ಡಲ್ಲಿ ಇಂಡಿಯನ್ಸ್ಗಂತೂ ಸಿಕ್ಕಾಪಟ್ಟೆ ಹತ್ರ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ಇಂಡಿಯನ್ಸ್ಗೆ ಹತ್ರವಾಗಿರೋ ಜಾಗ, ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಮಜಾ ಮಾಡುವಂಥ ಜಾಗ ಇದು. ನಮ್ಮ ದೇಶದಲ್ಲಿ ಗೋವಾ ಬಿಟ್ಟರೆ ಇದು ಪಟಾಯ. ಗೋವಾ ಬಂದು ಬೇರೆ ಥರನೇ. ಇದು ಗೋವಾ ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ಪಟಾಯ ಅಂತ ಅನ್ಕೊಬೋದು. ಮತ್ತು ಇಲ್ಲಿ ಟ್ರಾಫಿಕ್ ಬಂದು ನಿಮಗೆ ಓಕೆ,
ಏನು ಬ್ಯಾಂಕಾಕ್ ಅಷ್ಟು ತುಂಬ ಹೈ ಟ್ರಾಫಿಕ್ ಏನು ಇರೋದಿಲ್ಲ, ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಏನು ತೊಂದರೆ ಇಲ್ಲ, ಮ್ಯಾನೇಜಬಲ್ ಅಂತ ಹೇಳ್ಬೋದು. ಗೋಲ್ಡನ್ ಬೀಚ್ ಹೋಟೆಲ್ ನೋಡಿ, ಇಲ್ಲಿ ರೈಟ್ ಸೈಡ್ ನಿಮಗೆ ಹೋಟ್ಲು ತೋರಿಸ್ತೀನಿ. ನಾನು ಯೂಶುವಲ್ ನಾನು ಬಂದರೆ ಇದೇ ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇರೋದು, ಯಾವಾಗಲೂ ಮಾಡ್ತಿದ್ದೆ. ಬಟ್ ಈ ಸತಿ ಇಲ್ಲಿ ನಾನು ಬುಕ್ ಮಾಡೋ ಟೈಮಲ್ಲಿ ಫುಲ್ ಸೋಲ್ಡ್ ಔಟ್ ಆಗಿತ್ತು, ಇಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ಹಂಗಾಗಿ ಬೇರೆ ಒಂದು ಹತ್ರದಲ್ಲಿರೋ ಹೋಟೆಲ್ನ ಬುಕ್ ಮಾಡಿಕೊಂಡೆ. ಬಟ್ ಇದು ನನಗೆ ತುಂಬ ಇಷ್ಟ. ಎಂಟ್ರೆನ್ಸ್ ಯಾವ ಥರ ಇದೆ ನೋಡಿ, ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡಿವಿಜುವಲ್ ಬಾಲ್ಕನಿಗಳಿದ್ದಾವೆ, ಚೆನ್ನಾಗಿದೆ. ಇದು ಹೋಟೆಲ್ ಮಾತ್ರ ಬೊಂಬಾಟಾಗಿದೆ ಅಂತ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು. ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತೀನಿ. ಹಂಗೆ ಮುಂದೆ ಹೋಗ್ತಾ ಇದ್ದೀನಿ. ಗಾಡಿ ರೆಂಟ್ ಮಾಡಿದೀವಲ್ವಾ, ಸೊ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಪೆಟ್ರೋಲ್ ಒಂದು ಹಾಕ್ಸ್ಕೊಂಡ್ರೆ ಸಾಕು. ಆಮೇಲೆ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ತಿದ್ರೆ ನಿಮಗೆ ಬೀಚ್ ಸಿಗುತ್ತೆ. ಬೀಚ್ ರೋಡಿಗೆ ಕನೆಕ್ಟ್ ಆಗುತ್ತೆ ಈ ಒಂದು ರೋಡು. ಸುಮಾರು ಜನ ಬರೋದೆ ನೈಟ್ ಲೈಫ್ಗೆ. ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ, ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲ ಎದ್ದು ನೀಟಾಗಿ ರೆಡಿಯಾಗಿ ಪಬ್ಬು, ಲೈವ್ ಬ್ಯಾಂಡ್ಸು, ಡಿಸ್ಕೋಟೆಕ್ಕು, ಮಸಾಜ್ಗಳು, ಅದು ಇದು ಅಂದ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಬನ್ನಿ, ನೀವು ಯಾರ್ಯಾರು ಅಂದ್ಕೊಂಡಿದ್ದೀರಾ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಮದುವೆಗೆ ಮುಂಚೆ ಯಾರ್ಯಾರು ಇದಿರೋ ಅವರೆಲ್ಲ ಬಂದುಬಿಟ್ರೆ ಈಗಲೇ ಇನ್ನೂ ಒಳ್ಳೇದು ಅಂದ್ಕೊತೀನಿ. ಮದುವೆ ಆದ್ಮೇಲೆ ಸ್ವಲ್ಪ ನಿಮಗೂ ಕಂಫರ್ಟಬಲ್ ಅನ್ಸಲ್ಲ. ಸೊ ಇದು ಬಂದು ಯಾವುದೋ ಸೆಂಟ್ರಿಕ್ ಸಿ ಅಂತ ಯಾವುದೋ ಒಂದು ಹೋಟೆಲು, ಮೋಸ್ಟ್ಲಿ 5 ಸ್ಟಾರ್ ಹೋಟೆಲ್ ಇರುತ್ತೆ ಇದು. ನೋಡಿದ್ವಿ, ಚೆನ್ನಾಗಿತ್ತು ನೋಡಿ. ನಾನು ಮತ್ತು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಸರ್ ಅಂತೇಳಿ, ಇವರು ಇಬ್ಬರೂ ಬೈಕಲ್ಲಿ ಸುತ್ತುತ್ತಾ ಇದ್ದೀವಿ. ಪಟಾಯ ರೋಡು ಗಲ್ಲಿಗಳು. ಮತ್ತು ಹನಿ 2 ಅಂತ ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ಲಿ, ಅದು ಬಂದು ಮಸಾಜ್ ಸೆಂಟ್ರು. ಇದು ಬಂದು ಏನು ಕಾಣ್ತಿದ್ದಿಲ್ಲ, ಇದು ಬಂದು ಶೋ ನಡೆಯುತ್ತೆ ಸಾಯಂಕಾಲ ಟೈಮ್ ಇಲ್ಲಿ. ಸೊ ಅಲ್ಕಾಜ ಶೋ ಅಂತ ಇರುತ್ತೆ, ಮತ್ತು ಇದ್ಯಾವುದೋ ಬೇರೆ ಶೋ. ಮತ್ತು ಟರ್ಮಿನಲ್ 21 ಮಾಲು ನಿಮಗೆ ಕಾಣಿಸ್ತಿದೆ ನೋಡಿ, ಅದು ಕೂಡ ಒಂದು ಮಾಲು. ಪಟಾಯದಲ್ಲಿರುವಂಥ ಒಂದು ಒಳ್ಳೆಯ ಏಕೈಕ ಮಾಲ್ ಅದು. ತುಂಬ ಜನ ಏನಂತ ಹೇಳ್ತೀರಾ, ಶಾಪಿಂಗಿಂತ ಹೆಚ್ಚಾಗಿ ಈ ಒಂದು ಪಟಾಯದಲ್ಲಿ ಬರೀ ಎಂಜಾಯ್ಮೆಂಟ್ಗೆ, ಎಂಟರ್ಟೈನ್ಮೆಂಟ್ಗೆ ಅಂತಲೇ ಬರ್ತಾರೆ. ಇನ್ನು ಬ್ಯಾಂಕಾಕಲ್ಲಿ ನೀವು ಶಾಪಿಂಗ್ ಮಾಡ್ಬೋದು, ಬಟ್ಟೆಗಳೆಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ, ಎಲೆಕ್ಟ್ರಾನಿಕ್ ಐಟಮ್ಗಳು ಕಡಿಮೆಗೆ ಸಿಗುತ್ತೆ. ನಾನು ನೆಕ್ಸ್ಟು ಬ್ಯಾಂಕಾಕ್ ವಿಡಿಯೋ ಮಾಡಿದಾಗಲೂ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮುಂದೆ. ಸದ್ಯಕ್ಕೆ ಪಟಾಯದಲ್ಲಿರೋ ಕಾರಣ ಪಟಾಯ ಬಗ್ಗೆ ಒಂದು ಸ್ವಲ್ಪ ಏನೋ ಅದ್ಭುತವಾಗಿರೋ ವಿಚಾರ ಅಂತೂ ಅಲ್ಲ, ಇಲ್ಲ ಏನೋ ನಾಲೆಜಬಲ್ ವಿಷಯಗಳಂತೂ ಅಲ್ಲ. ನೋಡಿ, ಇಲ್ಲಿಂದ ಬೀಚ್ ರೋಡ್ ಶುರುವಾಗುತ್ತೆ. ಈಗ ಈ ಎಂಡು, ಇದು ಅನದರ್ ಒಂದು ಎಂಡ್ ಅಂತ ಅನ್ಕೊಬೋದು. ಈ ಎಂಡಿಂದ ಶುರುವಾದರೆ ವಾಕಿಂಗ್ ಸ್ಟ್ರೀಟ್ ಒಂದು 2 ಗಂಟೆ ಈ ಒಂದು ರೋಡ್ ಇರ್ತದೆ. ಬೀಚ್ ರೋಡ್ ನಿಮಗೆ ಹೆಚ್ಚು ಕಮ್ಮಿ ಒಂದು 2 ರಿಂದ 3 ಕಿಲೋಮೀಟರ್ ಇರ್ಬೋದು. ವಾಕಿಂಗ್ ಸ್ಟ್ರೀಟು ಹತ್ತತ್ರ ಒಂದು 2 ಕಿಲೋಮೀಟರ್ ಇರ್ಬೋದು ನಿಮಗೆ. ಬಟ್ ಮೇಯ್ನ್ ಪಟಾಯದಲ್ಲಿ ಬಂದರೆ ಇದೇ ರೋಡು ಸಿಕ್ಕಾಪಟ್ಟೆ ಮೋಸ್ಟ್ ಹ್ಯಾಪನಿಂಗ್ ಅಂತ ಹೇಳ್ಬೋದು. ರೈಟ್ ಸೈಡ್ ಬೀಚ್ ಇರುತ್ತೆ, ಮತ್ತು ಬೀಚ್ ಸೈಡಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅಂದರೆ ಕಾನ್ಸರ್ಟ್ಗಳು ಮಾಡ್ತಾರೆ, ಸುಮಾರು ಇರುತ್ತೆ. ನ್ಯೂ ಇಯರ್ಗಾಗಿರ್ಬೋದು, ಇಲ್ಲ ವ್ಯಾಲೆಂಟೈನ್ಸ್ ಡೇಗಾಗಿರ್ಬೋದು, ಏನೋ ಅಕೇಷನಲಿ ಇದನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ಒಂದು ರೈಟ್ ಸೈಡ್ ಇದರಲ್ಲಿ ತುಂಬ ಜನ ಬೇಬ್ಸ್, ಅಂದರೆ ನಿಮ್ಗೆ ಹಿಂಗೆ ಹೇಳೋದು, ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಜನಗಳಿಗೆ ಕಾಯ್ಕೊಂಡು ನಿಂತಿರ್ತಾರೆ. ಅದು ನೈಟಲ್ಲಿ, ರಾತ್ರಿ ಹೊತ್ತು ತುಂಬ ಜನ ನಿಂತ್ಕೊತಾರೆ. ಸೊ ಹಾಗೆ ನಡೀತಾ ಇರುತ್ತೆ ಈ ಒಂದು ಪಟಾಯ. ನೋಡಿ, ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಬೀಚ್ ರೋಡ್ ಯಾವ ಥರ ಕಾಣುತ್ತೆ ಅಂತ. ಹನಿ 2 ಅಂತ ಲೆಫ್ಟಲ್ಲಿ ಒಂದು ಬೋರ್ಡ್ ನಿಮ್ಗೆ ಕಾಣಿಸ್ತಿರ್ಬೇಕು, ನೋಡೋದ್ರಲ್ಲ ಗೊತ್ತಿಲ್ಲ, ಅದು ಹನಿ 2, ಹನಿ 1, ಹನಿ 2, ಹನಿ 3, ಗ್ರ್ಯಾಂಡ್ ಹನಿ 3 ಅಂತಲೂ ಮಾಡಿದ್ದಾರೆ. ಇದು ಒಂದೇ ಕಂಪ್ನಿಯವರ 3 ಮಸಾಜ್ ಹೋಟೆಲ್ಸು, ಸಿಕ್ಕಾಪಟ್ಟೆ ಫೇಮಸ್ಸು. ಅದು ಬಿಟ್ಟರೆ ಇನ್ನೂ ಇದ್ದಾವೆ, 2-3 ಇದೆ. ಪಿ ಮಸಾಜ್ ಅಂತ ಒಂದಿದೆ, ಮತ್ತು ಇನ್ನೂ ಒಂದು ಇದೆ. ಎಷ್ಟೊಂದಿದೆ ಅಂದರೆ ಎಷ್ಟೊಂದಿಲ್ಲ, ಇರೋದೇ ಒಂದು 4-5 ಇದರಲ್ಲಿ. ಯಾವುದ್ಯಾವುದು ಅಂದರೆ ಹನಿ 1, ಹನಿ 2, ಗ್ರ್ಯಾಂಡ್ ಹನಿ 3, ಮತ್ತು ಪಿ ಮಸಾಜ್. ಇನ್ನೊಂದು ಒಂದು ನಿಮಿಷ ಹೇಳ್ತೀನಿ ಅಲ್ಲಿ, ಮರೆತುಬಿಟ್ಟೆ ನಾನೇನು, ಸಬಾದಿ ಬಾಡಿ ಮಸಾಜ್ ಅಂತ. ಸೊ ಈ ಥರ ಮಸಾಜ್ ಸೆಂಟ್ರ್ಗಳಿದ್ದಾವೆ. ಅಲ್ಲಿ ನಿಮಗೆ ಎಲ್ಲ ಥರನೂ ಸೆಕ್ಸ್ ಮಸಾಜು ಇರುತ್ತೆ, ಪ್ಲಸ್ ಬಾಡಿ ಮಸಾಜು ಇರುತ್ತೆ, ಎಲ್ಲ ಥರ. ನಾನು ಈ ವಿಡಿಯೋದಲ್ಲಿ ತುಂಬ ಅಷ್ಟು ಓಪನ್ ಅಪ್ ಆಗಿ ಏನೂ ಹೇಳೋಕ್ಕಾಗಲ್ಲ, ಬಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತಾಗಿರುತ್ತೆ ಅದು ಅಷ್ಟೇ. ಅದ್ರ ಬಗ್ಗೆ ಬಿಟ್ಬಿಡಿ ಈಗ. ಅದು ಬಿಟ್ಟರೆ ನೋಡಿ, ಇನ್ನೊಂದು ಯಾವುದೋ ರೋಡು, ಇನ್ನೊಂದು ಯಾವುದೋ ಗಲ್ಲಿ. ಮೋಡ ಇರೋದ್ರಿಂದ ಸ್ವಲ್ಪ ನಮ್ಗೆ ಅನುಕೂಲ ಆಯಿತು. ತುಂಬ ಬಿಸಿಲಿರುತ್ತೆ. ನಾನು ಯಾವಾಗ ಬಂದಾಗಲೂ ಆಲ್ಮೋಸ್ಟ್ ಬಿಸಿಲಲ್ಲೇ ಬಂದಿರ್ತೀನಿ, ಅಂದರೆ ಬಿಸಿಲಿರೋ ಟೈಮಲ್ಲೇ. ಈಗ ಒಂಚೂರು ಮೋಡ ಇರೋದ್ರಿಂದ ಆರಾಮಾಗಿ ಗಲ್ಲಿ ಓಡಾಡ್ಬೋದು. ಆ್ಯಕ್ಚುಲಿ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಇಷ್ಟನೇ, ಬಟ್ ಬಿಸಿಲಿಲ್ಲ ಅನ್ನೋ ಒಂದು ಬೇಜಾರು. ಬಟ್ ಆದರೂ ನಮ್ಮ ಜೊತೆ ಬಂದಿರೋ ಸ್ನೇಹಿತರಿಗೆ ಬಿಸಿಲಿಗಿಂತ ಈ ಥರ ತಂಪಾಗಿದ್ರೆ ಇಷ್ಟಪಡ್ತಾರೆ. ಆಮೇಲೆ 69 ಶೋ ಅಂತ, 89 ಶೋ ಅಂತ, ಸುಮಾರು ಈ ಥರ ಶೋಗಳಿದ್ದಾವೆ. ಅಲ್ಲ ಲೈವ್ ಶೋಸು ತುಂಬಾ, ಅಂದರೆ ಬರೀ ಅಡಲ್ಟ್ ಹೋಗುವಂಥ ಜಾಗಗಳದೆಲ್ಲ. ಅಲ್ಕಾಜ ಶೋ ಬಂದು, ಮತ್ತು ಅದ ಟಿಫಿನಿ ಶೋ, ಆ ಥರ ಸುಮಾರು ಶೋಗಳಿದ್ದಾವೆ. ಆ ಶೋಗಳೆಲ್ಲ ನೀವು ನಾರ್ಮಲಾಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ಆಮೇಲೆ ಟೈಗರ್ ಪಾರ್ಕ್ ಇದೆ, ಫ್ಲೋಟಿಂಗ್ ಮಾರ್ಕೆಟ್ ಇದೆ ಹತ್ರದಲ್ಲಿ. ನೋಡಿ, ಗಣೇಶ ದೇವ್ರನ್ನ ಯಾವ ಥರ ಕೂರಿಸ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ.
ಮತ್ತೆ ಇನ್ನೊಂದೇನು ಶೋಗಳು, ಸುಮಾರು ಶೋಸ್ ಇದೆ ಇಲ್ಲಿ. ಶೋಸ್ ಜೊತೆಗೆ ಅದೇ ಹೇಳಿದ್ನಲ್ಲ ನಿಮಗೆ, ಟೈಗರ್ ಪಾರ್ಕ್ ಆಗಿರ್ಬೋದು, ಫ್ಲೋಟಿಂಗ್ ಮಾರ್ಕೆಟ್ ಆಗಿರ್ಬೋದು, ಇಲ್ಲಿ ಕಾಮನ್ ಸರ್. ಇನ್ನು ಹಲವಾರು ಡೆಸ್ಟಿನಿಗಳಿದಾವೆ ನೋಡೋ ಅಂಥದ್ದು. ಮತ್ತೆ ಇನ್ನೊಂದು ಮಾಹಿತಿ ನಿಮಗೋಸ್ಕರ, ನೀವೇನಾದ್ರು ಯಾವ್ದಾದ್ರು ಶೋಗೆ ಹೋಗ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಅಲ್ಕಾದ ಶೋ ಆಗಿರ್ಬೋದು, ಇಲ್ಲ ಶೋ 89 ಆಗಿರ್ಬೋದು, ಎಂಥದ್ದೇ ಶೋ ಹೋಗ್ಬೇಕಾದ್ರೂ ಕೂಡ ಎಂಟ್ರಿ ಫೀಸು ನಿಮಗೆ ಡೈರೆಕ್ಟಾಗಿ ಹೋದರೆ ಅವ್ರು ಏನು ಬೋರ್ಡಲ್ಲಿ ಹಾಕಿರ್ತಾರೆ ಎಷ್ಟು ಅಂತಿರುತ್ತೋ ಅಷ್ಟೇ ಕೊಡಬೇಕಾಗತ್ತೆ. ಅದೇ ಪಿ ಪಿ ಮಸಾಜ್ ಅಂತ ನೋಡಿ, ಝೂಮ್ ಮಾಡಿ ತೋರಿಸ್ದೆ ಬೋರ್ಡ್, ಇಲ್ಲಿ ರೈಟ್ ತೊಗೊಂಡ್ರೆ ಪಿ ಪಿ ಮಸಾಜ್ ಸಿಗುತ್ತೆ ನಿಮಗೆ. ಅದು ಒಂದು ಮಸಾಜ್ ಸೆಂಟ್ರು, ಒಂದು 50 ರೂಮ್ ಇರ್ತದೆ. ಅಲ್ಲೊಂದು ಸುಮಾರು ಜನ ಕೂರಿಸಿರ್ತಾರೆ, ಅದರಲ್ಲಿ ಆ ನಂಬರ್ಗಳು ಹಾಕಿರ್ತಾರೆ. ಯಾವ್ದು ಬೇಕೋ ಒಂದೊಂದು ನಂಬರ್ಗೆ ಇಲ್ಲ ಒಂದೊಂದು ಕಲರ್ಗೆ ಇಷ್ಟಿಷ್ಟು ಅಂತ ರೇಟ್ ಇರುತ್ತೆ. ಸೊ ಅದ್ರಲ್ಲಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀಟಾಗಿ ಅವ್ರನ್ನ ಕರ್ಕೊಂಡು ನೀವು ಆರಾಮಾಗಿ ಮಸಾಜ್ಗೆ ಹೋಗಿ ನೋಡಿ. ಪಿ ಪಿ ಬಾಡಿ ಮಸಾಜ್ ಈ ಥರ ಇರುತ್ತೆ. ಹೋಟೆಲ್ ಥರ ರೂಮ್ಸ್ ಇರುತ್ತೆ, ಕೆಳಗಡೆ ಎಲ್ಲರೂ ಕೂತಿರ್ತಾರೆ. ಚೂಸ್ ಮಾಡಿ ಕರ್ಕೊಂಡು ಹೋಗಿ ಮಸಾಜ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಡು ಬಿಟ್ಟು ಬರೋದು. 1 ಅವರ್ಗೆ ಇಲ್ಲ 2 ಅವರ್ಗೆ ಅವರ್ ಲೆಕ್ಕದಲ್ಲಿ ನೀವು ತೊಗೊಬೋದು. ಎಷ್ಟು ಜನ ಬೇಕಾದ್ರೂ ತೊಗೊಬೋದು. ಇನ್ನೊಂದು ವಿಚಾರ ಏನೋ ಹೇಳಕ್ಕೆ ಬಂದವಾಗಲೇ ನಾನು, ಏನಪ್ಪ ಅಂದರೆ ಅದೇ ನೀವು MRP ಏನಿರುತ್ತೆ ಅದೇ ರೇಟ್ ತೊಗೊತಾರೆ. ನೀವು ಯಾವುದೋ ಶೋಗೆ ಹೋದರೆ, ಅದೇ ಒಬ್ಬ ಲೋಕಲ್ ಗೈಡ್ ಮುಖಾಂತರ ಹೋದರೆ ನಿಮಗೆ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಗೈಡ್ಗೆಲ್ಲ ಅನುಕೂಲ ಆಗಲಿ ಅಂತಲೇ ಮಾಡಿರ್ತಾರೆ. ಗೈಡ್ಗೂ ಅವ್ರು ಕಮಿಷನ್ ಕೊಡ್ತಾರೆ, ಜೊತೆ ನಿಮಗೂ ರೇಟ್ ಕಡಿಮೆ ಆಗುತ್ತೆ. ಸೊ ಸಾಧ್ಯವಾದರೆ ನೋಡಿ, ವಾಕಿಂಗ್ ಸ್ಟ್ರೀಟ್ ಎಂಟ್ರಿ ಇದು ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಲೋಕಲ್ ಗೈಡ್ಸ್ ಯಾರನ್ನ ಇದ್ದರೆ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಮುಖಾಂತರ ನೀವು ಶೋ ಟಿಕೆಟ್ಸ್ನ ತೊಗೊಳ್ಳಿ, ನಿಮಗೆ ಕಮ್ಮಿ ಆಗುತ್ತೆ. ಕೆಲವ್ರು ಅನ್ಕೊಬೋದು ಅವ್ರನ್ನ ಪರಿಚಯ ಮಾಡಿಕೊಂಡ್ರೆ ಕಮಿಷನ್ ತೊಗೊಂಡ್ಬಿಡ್ತಾರೆ, ಜಾಸ್ತಿ ಆಗಿಬಿಡ್ಬೋದು, ಡೈರೆಕ್ಟಾಗಿ ಹೋದ್ರೆ ಕಮ್ಮಿ ಆಗುತ್ತೆ ಅಂತ. ಬಟ್ ಇಲ್ಲಿ ಆ ಥರ ಇಲ್ಲ. ನೀವು ಡೈರೆಕ್ಟಾಗಿ ಹೋದ್ರೇ ರೇಟ್ ಜಾಸ್ತಿ, ಗೈಡ್ ಮುಖಾಂತರ ಹೋದ್ರೆ ರೇಟ್ ಕಡಿಮೆ ಬೀಳುತ್ತೆ. ಟಿಕೆಟ್ ಕಾಸ್ಟ್. ಯಾವುದೋ ಮಸಾಜ್, ಲೆಗ್ ಮಸಾಜ್ ಮಾಡ್ಸೋಣ ಅಂತ ಬಂದೆ, ಹಂಗೆ ಪೆಡಿಕ್ಯೂರು ಮೆನಿಕ್ಯೂರ್ ಎಲ್ಲ ಮಾಡ್ಸೋಣ ಅಂತ. ಒಳಗಡೆ ಯಾವ ಥರ ಕಾಣುತ್ತೆ ಅಂತ ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀನಿ, ನೋಡಿ. ಸೊ ಇದು ಮಸಾಜ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಸನ್ಸೆಟ್ ಆಗ್ತಿದೆ, ವಾಕಿಂಗ್ ಸ್ಟ್ರೀಟ್ ಆಗಲೇ ಲೈಟ್ಸ್ ಆನ್ ಆಗಿದೆ. ಒಂಥರ ಇವಾಗ ಇಲ್ಲಿ ಕಿಕ್ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಮುಳುಗಬೇಕು. ಮುಳುಗೋ ಟೈಮಿಂದ ಹಿಡಿದು ಮತ್ತೆ ಹುಟ್ಟ ಟೈಮ್ವರೆಗೂ ಇಲ್ಲಿ ಹಬ್ಬ ಮಾಡ್ತಾರೆ ದಿನ ನೈಟ್ ಎಲ್ಲ ರೀತಿಯಲ್ಲೂ. ನೀವು ಬಂದು ನೋಡ್ಬೇಕು ಅದನ್ನಷ್ಟೇ, ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈ ಥರ ಮಸಾಜ್ಗಳು ಸುಮಾರು ಇರುತ್ತೆ. ಲೆಗ್ ಮಸಾಜು, ಬಾಡಿ ಮಸಾಜು, ಇದರಲ್ಲಿ ಆಯಿಲ್ ಮಸಾಜ್ ಇರುತ್ತೆ, ತೈ ಮಸಾಜ್ ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಏನೇನೋ 108 ಮಸಾಜ್ಗಳು, ಇವೆಲ್ಲ ನಿಮಗೆ ಅಫಿಷಿಯಲ್ ಮಸಾಜಸ್ ಇರುತ್ತೆ. ಇಲ್ಲಿ ಯಾರಾದರೂ ನಿಮ್ಗೆ ಮಸಾಜ್ ಮಾಡೋರು, ನಿಮ್ಗೆ ಏನಾದ್ರು ಪರ್ಸ್ನಲಾಗಿ ಇಷ್ಟ ಆಗಿ ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಆಯಿತು ಅಂದರೆ ನೀವು ಬುಕ್ ಮಾಡೋ ರೂಮ್ಗೆ ಜೊತೆಲೂ ಬರ್ತಾರೆ. ಸೊ ಆ ಥರನೂ ಇರುತ್ತೆ ಇಲ್ಲಿ. ಅದು ಕಾಮನ್ನು. ನೀವು ಸೆಕ್ಸ್ ಬಗ್ಗೆ ಇಲ್ಲಿ ಮಾತಾಡಬೇಕಂದ್ರೆ ಯಾರು ಕೂಡ ಅಷ್ಟು ಮುಜುಗರ ಪಡಲ್ಲ. ಯಾಕಂದರೆ ಇಲ್ಲಿ ಓಪನ್ ಟು ಓಪನ್ನು, ಕುಲ್ಲ ಎಲ್ಲ ಓಪನ್ ಇರುತ್ತೆ, ಎಲ್ಲನೂ ಮಾತಾಡ್ಬೋದು. ಹಂಗನ್ಬಿಟ್ಟು ನೀವು ತುಂಬ ಕೆಡ್ದಾಗೆಲ್ಲ ಬಿಹೇವ್ ಮಾಡ್ತೀನಿ ಅಂದರೆ ತಪ್ಪಾಗುತ್ತದು. ಎಲ್ಲವೂ ಕೂಡ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಓಕೆ ಅಂತ ನನ್ನ ಅಭಿಪ್ರಾಯ. ಬಿಡಿ, ನಮ್ಗೆ ಯಾಕೆ. ವಾಕಿಂಗ್ ಸ್ಟ್ರೀಟ್ ಎಂಟ್ರಿ, ನಿಮಗೆ ವಾಕಿಂಗ್ ಸ್ಟ್ರೀಟ್ ವಿಡಿಯೋ ನಿಮಗೆ ಮಾಡಿ ತೋರಿಸಿದ್ದೀನಿ. ಬೇರೆ ಒಂದು ವಿಡಿಯೋ ಯೂಟ್ಯೂಬಲ್ಲೇ ಇದೆ, ನನ್ನ ಚಾನಲಲ್ಲಿ ನೋಡ್ಕೊಳ್ಳಿ. ಬರೀ ವಾಕಿಂಗ್ ಸ್ಟ್ರೀಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು, ಡೇನಲ್ಲಿ ಹೆಂಗಿರುತ್ತೆ, ನೈಟಲ್ಲಿ ಹೆಂಗಿರುತ್ತೆ ಎರಡೂ ತೋರಿಸಿದ್ದೀನಿ. ವಿಡಿಯೋ ಬರೀ ಸಿಕ್ಕಾಬಿಟ್ಟೆ ಲೆಂತಿ ಆಗೋಯ್ತು. ಬಟ್ ಏನು ಮಾಡ್ತೀರಾ, ಎಲ್ಲನೂ ತೋರಿಸೋಣ ಅನ್ನೋ ಒಂದು ಆಸೆ. ವಾಯ್ಸಲ್ಲಿ ಬೇರೆ ಕೊಡ್ತಾ ಇದ್ದೀನಿ, ಏನಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದು ಏನು ಮಾತಾಡ್ತೀನೋ, ಅದು ಏನು ಮಾತಾಡಬೇಕು, ಎಷ್ಟು ಅಂತ ಮಾತಾಡಲಿ, ಏನೋ ಒಂದು ಮಾತಾಡಲಿ. ಲೈವ್ ಆಗಿ ನನ್ನ ಲೆಕ್ಕಕ್ಕೆ ಲೈವಾಗಿ ಮಾತಾಡೋದು ಈಸಿ. ನಂಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದನೋ, ಬಟ್ ಲೈವಾಗಿ ವೀಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡೆ ಒಂದು ಅಲ್ಲಿ ಏನು ಅನಿಸುತ್ತೆ ಆ ಮೂಮೆಂಟ್ಗೆ, ಆ ಸ್ಪಾಟಲ್ಲಿ ಬಾಯಲ್ಲಿ ಬರೋ ಅಂಥ ಮಾತುಗಳು ಏನು ನಾವು ಮಾತಾಡ್ತೀವಲ್ಲ, ಲೈವ್ಲಿ ಆಗಿರುತ್ತೆ, ಜನಕ್ಕೂ ಅದು ಇಷ್ಟ ಆಗ್ಬೋದು ಅನಿಸುತ್ತೆ. ಈ ಥರ ರ್ಯಾಂಡಮಾಗಿ ವೀಡಿಯೋ ತೆಗೆದುಬಿಟ್ಟು ನಾನು ಸುಮ್ಮನೆ ವಾಯ್ಸ್ ಓವರ್ ಕೊಡೋದು ಅಷ್ಟು ಇಷ್ಟನೂ ಆಗಲ್ಲ. ಇದೊಂಥರ ಕಷ್ಟ ಕೂಡ, ಇದು ಒಂಥರ ಕಷ್ಟನೇ. ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಈ ಸೀರೀಸ್ ಆಗಲ್ಲ ಬಿಡಿ, ಎಲ್ಲ ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಹಣ್ಣುಗಳು ಯಾವ ಥರ ಫ್ರೆಶ್ ಆಗಿದೆ, ಹೆಲ್ದಿ ಆಗಿದೆ, ಎಷ್ಟು ಚೆನ್ನಾಗಿದೆ. ಆಮೇಲೆ ಸ್ವೀಟ್ ಜಾಸ್ತಿ ಇಲ್ಲಿ. ನೀವು ಬಾಳೆಹಣ್ಣು ತಿನ್ನಿ, ಸಿಕ್ಕಾಪಟ್ಟೆ ಸ್ವೀಟು. ಎಳ್ನೀರು ಕುಡೀರಿ, ನಮ್ಮ ಇಂಡಿಯಾದಲ್ಲಿರೋ ಎಳ್ನೀರಿಗಿಂತ ಸಿಕ್ಕಾಪಟ್ಟೆ ಸ್ವೀಟ್. ಕಲ್ಸಕ್ಕರೆ ಇದ್ದಂಗಿರುತ್ತೆ, ಕಲ್ಸಕ್ಕರೆ ಮಿಕ್ಸ್ ಮಾಡ್ದಂಗಿರುತ್ತೆ. ಇದು ನೋಡಿ ಶೋ 69, ಶೋ 89, ಈ ಥರ ಶೋಗಳು ಇರ್ತವೆ. ಇದೆಲ್ಲ ಬಂದು ನಿಮಗೆ ಅಡಲ್ಟ್ ಶೋ, ಪ್ಯೂರ್ಲಿ ಅಡಲ್ಟ್ ಶೋ. ಇದು 69 ಶೋ, ಆ ಕಡೆ 89 ಶೋ. ಅದೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ವಾಪಸ್ ಬಂದು. ಒಳಗಡೆ ಎಲ್ಲ ಫೋನ್ ಅಲೋ ಮಾಡಲ್ಲ, ವೀಡಿಯೋನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ವೀಡಿಯೋನು ಮಾಡಿಲ್ಲ, ತೋರಿಸ್ಲೂ ಇಲ್ಲ. ಇದು ಟರ್ಮಿನಲ್ 21 ಮಾಲ್, ಈ ಕಡೆ ಸೈಡ್ ರೋಡು ಸುತ್ತಮುತ್ತನೇ. ಈ ಮಾಲ್ ಬಗ್ಗೆ ಏನು ಹೇಳೋದು, ಇದು ವೀಡಿಯೋ ಮಾಡಿದ್ದೀನಿ, ಬೇರೆ ಒಂದು ವೀಡಿಯೋದಲ್ಲಿ ನಿಮ್ಗೆ ಮಾಲ್ ಬಗ್ಗೆ ಹೇಳ್ತೀನಿ. 11/7 ಸಿಕ್ಕಾಬಿಟ್ಟೆ ಫೇಮಸ್ಸು ಎಲ್ಲ ಕಡೆ. ಸೊ ಹಂಗೆ ಹೊರಗಡೆ ಬಂದೆ, ನಾನು ಚಾಕ್ಲೇಟು ಬಿಸ್ಕೆಟನ್ನು ತೊಗೊಳ್ಳೋಣ ಅಂತ. ನೋಡಿ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಎಲ್ಲವೂ ಸಿಗುತ್ತೆ, ಏನು ಬೇಕೋ ಎಲ್ಲ ಸಿಗುತ್ತೆ. ಅಂದರೆ ಸಣ್ಣ ಪುಟ್ಟ ಐಟಮ್, ಮನೆಗೆ ಡೈಲಿ ನೀಡ್ಸ್ ಏನಿರುತ್ತೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಸೊ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಇದೆ, ರೋಡ್ಗೆ ಹತ್ತತ್ತಿದೆ ಅನ್ಕೊಬೋದು. ಅಷ್ಟು ಅಂದರೆ ರೋಡ್ಗೆ ಹತ್ತನಕ್ಕಿಂತ ಒಂದು 2-3 ಅವ್ರದ್ದು ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ಇದ್ದಾವೆ ಈ ಥರ ಸ್ಟೋರು. ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಡ್ರಿಂಕ್ಸ್ 11 ಗಂಟೆಗೆ ಲಾಸ್ಟ್ ಅಂತೆ. 11 ಗಂಟೆ ಮೇಲ್ಗಡೆ ಡ್ರಿಂಕ್ಸ್ ಇಲ್ಲಿ ಮಾರಂಗಿಲ್ಲ, ಬಟ್ ಬೇರೆ ಎಲ್ಲ ಸಿಗುತ್ತೆ. 24 hours ಓಪನ್ ಇರುತ್ತೆ.
ನಿಮ್ಗೆ ಏನು ಬೇಕೋ ಅದು ಆರಾಮಾಗಿ ತೊಗೊಬೋದು. 7-Eleven ಏನು ಬೇಕೋ ಅದು ಕರೀರಿ. ಮತ್ತು ಫ್ಯಾಮಿಲಿ ಮಾರ್ಟ್ ಅಂತ ತುಂಬಿದೆ, ಅದು ಅಷ್ಟೇ ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ. ಬಟ್ ಎಲ್ಲದಕ್ಕಿಂತ ಹೈಯೆಸ್ಟ್ ಇರೋದು ನಾನು ನೋಡಿದ ಪ್ರಕಾರ 7-Eleven. ಸಿಕ್ಕಾಪಟ್ಟೆ ಫೇಮಸ್ಸು ಸೂಪರ್ ಮಾರ್ಕೆಟ್. ಎಲ್ಲ ಕಡೆ ಇದಾವೆ ಚಿಕ್ಕದಾಗಿ. ನೈಟಲ್ಲಿ ರೋಡಲ್ಲಿ ಗಲ್ಲಿಯಲ್ಲಿ ಓಡಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ನೋಡಿ ನಿಮಗೆ ಕಾಣುತ್ತೆ ಗ್ರ್ಯಾಂಡ್ ಹನಿ 3. ಇದು ಹೊಸದಾಗಿ ಓಪನ್ ಆಗಿದೆ, ಹನಿ ಗ್ರೂಪ್ ಅವ್ರದೇ ಗ್ರ್ಯಾಂಡ್ ಹನಿ 3 ಅಂತ. ಇದು ಲಕ್ಸುರಿಯಾಗಿ ಮಾಡಿದ್ದಾರೆ. ಇಲ್ಲಿ ರೂಮ್ಸ್ ಆಗಿರ್ಬೋದು, ಅಲ್ಲಿ ನಿಮಗೆ ಟಬ್ಬಲ್ ಮಸಾಜ್ ಮಾಡ್ತಾರೆ, ಮತ್ತೆ ಬಲೂನ್ ಏರ್ ಬ್ಯಾಗ್ ಅಲ್ಲಿ ಮಸಾಜ್ ಮಾಡ್ತಾರೆ. ಸೊ ಅದೆಲ್ಲನೂ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ನಿಮ್ಗೆ ಲಕ್ಸುರಿಯಾಗಿ ಮಾಡಿದ್ದಾರೆ ಇಲ್ಲಿ ಹೊಸದಾಗಿ ಮಾಡಿರೋ ಒಂದು ಹೋಟೆಲಲ್ಲಿ. ನೋಡಿ ಸುತ್ತಮುತ್ತ ಎಲ್ಲ ರೋಡ್ಗಳು ಯಾವ ಥರ ಇದೆ, ಬಿಲ್ಡಿಂಗ್ ಯಾವ ಥರ ಇದೆ, ಇಲ್ಲಿ ತರಕಾರಿ ಹಣ್ಣುಗಳೆಲ್ಲ ಯಾವ ಥರ ಮಾರ್ತಾ ಇದ್ದಾರೆ, ಹೆಂಗೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ತಳ್ಳಗಡಿ ಸಿಸ್ಟಮ್ ಇಲ್ಲೆಲ್ಲ. ಇಲ್ಲಿ ಬೈಕಿಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಚಕ್ರಗಳು ಹಾಕಿ ಅದಕ್ಕೊಂದು ಮೋಟ್ರ್ ಹಾಕ್ಕೊಂಡು ಅದರಲ್ಲಿ ಓಡಾಡ್ಕೊಳೋ ಥರನೇ ಮಾಡಿರ್ತಾರೆ. ನೈಟ್ ಲೈಫ್ ಶುರುವಾಗಿದೆ ಇಲ್ಲೆಲ್ಲ. ಇದು ನೋಡಿ ಹೆಂಗಿದೆ ಅಂತ ತೋರಿಸ್ದೆ. ಆಮೇಲೆ ಇದು ಬೀಚ್ ರೋಡಲ್ಲಿ ನಿಮಗೆ ನಾನು ಹೇಳ್ತಿದ್ನಲ್ಲ ಬೆಳಗ್ಗೆ ಇನ್ ಸೆನ್ಸ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಬೆಳಗ್ಗೆ ಇದ್ದಾಗ, ರಾತ್ರಿ ಆದಮೇಲೆ ನೋಡಿ ಎಲ್ಲ ಕೂತಿದ್ರಲ್ಲ ಚೇರ್ ಮೇಲೆ, ಇವರೆಲ್ಲ ಪಿಕಪ್ಸ್. ನೀವು ಕರೆದ್ರೆ ಬರ್ತಾರೆ, ಎಷ್ಟು ಅಂತ ರೇಟ್ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಈ ಥರ ಸುಮಾರು ಜನ ಇರ್ತಾರೆ. ಹೋಗ್ತಾ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ. ಮತ್ತು ಅದೇ ನಿಮ್ಮ ಇಷ್ಟ ಅದು. ಆಮೇಲೆ ಕೆಲವರು ತುಂಬ ಹೊತ್ತಾದ್ಮೇಲೆ ಯಾರೋ ಕರ್ಕೊಂಡು ಹೋಗಲಿಲ್ಲ ಅಂದರೆ ಆ ಟೈಮಿಗೆ ಒಂದು ಊಟನೋ ಎಣ್ಣೆನೋ ಸಿಕ್ಕರೆ ಸಾಕು ಅಂತ ಒಪ್ಕೊಂಡು ಸುಮಾರು ಜನ ಬರ್ತಾರೆ ಇಲ್ಲಿ. ಸೊ ಆ ಥರನೂ ಇರ್ತಾರೆ. ಜಾಸ್ತಿ ಏನು ಹೇಳೋದಂಗಿಲ್ಲ. ಹೇಳಿದ್ರೆ ಏನು ಗುರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಂದ್ಬಿಡ್ತೀರಾ. ನಾವೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ತಿಳ್ಕೊಂಡು ಹೇಳ್ತಾ ಇದೀವಿ ಕೆಲವು ವಿಚಾರಗಳು. ತಿಳ್ಕೊಂಡು ಹೇಳಿದ ಮಾತ್ರಕ್ಕೆ ನಾನು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ವಿಷಯಗಳು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಇದು ಬಂದು ಪೊಲೀಸರು ಅಲ್ಲೆಲ್ಲ ಇರ್ತಾರೆ, ಟೂರಿಸಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಟೂರಿಸಮ್ ಇಂದನೇ ಸುಮಾರು ಇವ್ರಿಗೆ ಎಕಾನಮಿ ಗ್ರೋತ್ ಆಗ್ತಿರೋದು. ಸೊ ಹಂಗಾಗಿ ಟೂರಿಸಮ್ಗೆ ಯಾವುದೇ ರೀತಿಯಾದ ಲೋಕಲ್ಸಿಂದ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ತುಂಬ ಜನ ಪೊಲೀಸರು ಟೂರಿಸಮ್ಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ತಪ್ಪು ಮಾಡಿದ್ರೆ ಯಾರು ಸಪೋರ್ಟ್ ಮಾಡಲ್ಲ, ಬಟ್ ಏನೇ ತೊಂದರೆ ಆದರೂ ಕೂಡ ತುಂಬ ಇನ್ಸ್ಟೆಂಟ್ ಆಗಿ ಆ್ಯಕ್ಷನ್ ತೊಗೊತಾರೆ, ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಅದೊಂದು ಹೇಳ್ಬೋದು. ಇದು ಬೀಚ್ ರೋಡು, ಸ್ಟ್ರೀಟ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹಂಗೆ ಇಲ್ಲಿ ಏನೇನೋ ಮಾಡಿದ್ದಾರೆ, ಮೊಮೋಸು, ಅದೆಂಥದೋ ಹುಳಗಳು, ಅಲ್ಲಿ ಪಲ್ಲಿ, ಆಕ್ಟೋಪಸ್ಸು, ಕಪ್ಪೆ, ಏನೇನೋ ಇರ್ತವೆ ಇಲ್ಲಿ. ಇದರಲ್ಲೇನೋ ಸ್ವಲ್ಪ ಇಟ್ಟವನೆ. ಇದೇ ಥರ ಎಷ್ಟೊಂದು ಸ್ಟ್ರೀಟ್ ಫುಡ್ಡಲ್ಲಿ ಎಷ್ಟೊಂದು ಇರುತ್ತೆ ಇಲ್ಲಿ. ಏನೇನಿರುತ್ತೋ ನಮಗೆ ಅದು ನೋಡೋಕ್ಕೆ ಒಂಥರ ಅನಿಸುತ್ತೆ. ಇನ್ನು ಅದು ಹೆಂಗೆ ತಿಂತಾರೋ ಇವ್ರಿಗೆ ಇದು ಬಿಡಿ ಕಾಮನ್ ಆಗ್ಬಿಟ್ಟಿದೆ ಇಲ್ಲಿ ಇವ್ರಿಗೆ. ಓಕೆ ನಾವೇನು ಹೇಳಂಗಿಲ್ಲ. ನೋಡಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಗಂಡೆ ಅಂತಿದ್ದಾರೆ ಬೇರೆ ಕೈ ಹಿಡ್ಕೊಂಡು ಓಡಾಡ್ತಾರೆ. ಅಂದರೆ ಬಂದಿರ್ತಾರೆ ಮಜಾ ಮಾಡೋಕ್ಕೆ ಅಂತ ತಿಂಗ್ಳುಗಟ್ಟಲೆ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಫುಲ್ಲು ನೋಡಿ ಕಪ್ಪೆ ಇದು ಅದನ್ನ ಹಿಂಗೆ ಒಣಗಿಸಿ ಪಣಗಿಸಿ ಹೆಂಗೆ ಮಾಡಿದ್ದಾರೆ ಅದು ಹೆಂಗೆ ತಿಂತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಹಂದಿ ತಿಂತಾರೆ ಇಲ್ಲೆಲ್ಲ. ಹುಳ ಉಟ್ರ ಎಲ್ಲ ಸಿಕ್ಕಿದೆಲ್ಲ ತಿಂತಾರೆ. ಇಲ್ಲಿ ಏನು ಭೇದ ಭಾವನೆ ಇಲ್ಲ. ಮತ್ತು ಇದು ಮೋಟ್ರು ಎಲ್ಲ ಪಂಪ್ ಸೆಟ್ ಎಲ್ಲ ಮಾಡಿದ್ದಾರೆ. ಅಕಸ್ಮಾತ್ ಬೀಚು ಹತ್ರ ಬಂದು ಅಲೆಗಳು ಜಾಸ್ತಿ ಬೀಚ್ ರೋಡ್ಗೆ ಏನಾದ್ರು ನೀರಿಗೆಲ್ಲ ಬಂತು ಅಂದರೆ ಎಳೆದು ಆಚೆ ಹಾಕೋದಕ್ಕೆ ಮೋಟ್ರುಗಳೆಲ್ಲ ಇಟ್ಕೊಂಡಿದ್ದಾರೆ. ತಳ್ಳಗಡೆಯಲ್ಲಿ ಸುಮಾರು ಐಟಮ್ಸ್ನ ಇಲ್ಲಿ ಸೇಲ್ಗೆ ಎಲ್ಲ ಬೈಕಿಗೆ ಅಟ್ಯಾಚ್ ಮಾಡಿರ್ತಾರೆ. ಬೈಕಲ್ಲಿ ಓಡಾಡೋದು ಇವರೆಲ್ಲ. ತಳ್ಳೋದು ಅವೆಲ್ಲ ಇಲ್ಲ, ಟೆಕ್ನಾಲಜಿನ ಯೂಸ್ ಮಾಡ್ತಾವ್ರೆ. ಟೆಕ್ನಾಲಜಿ ಅಂದರೆ ಅದೇ ಮೆಕ್ಯಾನಿಸಮ್. ತಳ್ಳ ಕಷ್ಟ ಬೇಡ ಅಂತ ಪೆಟ್ರೋಲ್ ಹಾಕೊಂಡು ಓಡಾಡ್ತಾರೆ. ಹಿಂಗೆ ಬೀಚ್ ರೋಡ್ ಸುತ್ತಮುತ್ತ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಿದೆ ವಿಡಿಯೋ. ನನಗೆ ಮಾತಾಡಿ ಸುಸ್ತಾಗೋಯ್ತು. ಏನು ಮಾತಾಡಲೋ ಎಷ್ಟು ಮಾತಾಡಲೋ ನನಗೆ ಗೊತ್ತಿಲ್ಲ. ಮತ್ತು ಯಾವ್ದು ಎಷ್ಟು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನೋ. ತುಂಬ ಡೀಪಾಗಿ ಮಾತಾಡ್ತಾ ನನಗೆ ಕ್ಲಾರಿಟಿ ಇಲ್ಲಂಗೆ ಆಗೋಗ್ಬಿಟ್ಟಿದೆ. ಆಮೇಲೆ ಸುಮಾರು ವಿಚಾರ ವೀಡಿಯೋ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತೀನಿ ಹೇಳ್ಬೇಕಿದೆಲ್ಲ ಅಂತ ಅಂದ್ಬಿಟ್ಟು. ಈಗ ನನಗೆ ಮರ್ತೋಗ್ಬಿಟ್ಟಿದೆ. ನನಗೆ ಏನು ಹೇಳ್ಬೇಕನ್ನೋದೇ ಜ್ಞಾಪನ ಬರ್ತಾ ಇಲ್ಲ. ಸೊ ಹಂಗೆ ರ್ಯಾಂಡಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಲೂಸ್ ಟಾಕ್ಸ್ ಅಷ್ಟೇ. ಏನಿದು ತೂಕವಾಗಿರೋಂಥ ಮಾತುಗಳೇನು ಮಾತಾಡ್ತಿಲ್ಲ ನಾನು. ಲೂಸ್ ಆಗಿ ಮಾತಾಡ್ತಾ ಇದ್ದೀನಿ. ಮತ್ತು ಮಹಾರಾಜ ಅಂತ ಹೋಟ್ಲು, ನಾನು ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಅದೇ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ. ಇದು ಬಿಟ್ಟರೆ ಇನ್ನೊಂದು ಕರ್ಮ ಅಂತ ಇನ್ನೊಂದು ಹೋಟೆಲ್ ಇದೆ ಆ ಕಡೆ ಸೈಡ್ಗೆ, ನಿಮ್ಗೆ ಅದು ತೋರಿಸಿಲ್ಲ. ಬಟ್ ಅದು ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಟೇಸ್ಟು. ಮಹಾರಾಜಾಗಿಂತ ಸೂಪರ್ ಅದು. ಅದು ಬಿಟ್ಟರೆ ಇದು ನನಗೆ ಅಷ್ಟು ಅಂದರೆ ಎರಡು ಹತ್ತತ್ರನೇ ಸ್ವಲ್ಪ ದೂರದಲ್ಲಿ ಅದು ಇದೆ. ಬಟ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ಊಟ ಮಾಡ್ಬೋದು ನೀವು. ಇಂಡಿಯನ್ ಫುಡ್ಡು ಚೆನ್ನಾಗಿರುತ್ತೆ, ಸ್ಪೈಸಿ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಬಂದರೆ ಏನಾದರೂ ಹ್ಯೂಮಿಡಿಟಿ ಜಾಸ್ತಿ, ಮತ್ತು ತುಂಬ ಟಯರ್ಡ್ ಆಗುತ್ತೆ ಬೇಗ. ನೀವು ಬೆಂಗಳೂರಲ್ಲಿ ಅಷ್ಟು ನೀವು ಬೆಳಗಿನ ಸಾಯಂಕಾಲ ಗಂಟೆ ಏನೇ ಕೆಲಸ ಮಾಡ್ಕೊಂಡಿದ್ರು ಅಷ್ಟು ಟಯರ್ಡ್ ಅನ್ಸಲ್ಲ. ಅನ್ಸಿದ್ರು ಇಲ್ಲಷ್ಟು ಅನ್ಸಲ್ಲ. ಇಲ್ಲಿ ನೀವು ಬರೀ ಓಡಾಡ್ಕೊಂಡಿದ್ರೇ ತುಂಬ ಟಯರ್ಡ್ ಆಗುತ್ತೆ. 3 ಟೈಮ್ ತಿನ್ನೋ ಊಟನ 5 ಟೈಮ್ ತಿನ್ಬೇಕು ಇಲ್ಲಿ. ಅಷ್ಟು ಹೊಟ್ಟೆ ಹಸುವಾಗುತ್ತೆ, ಅಷ್ಟು ಏನಾದ್ರು ತಿನ್ಬೇಕು ಅನ್ಸುತ್ತೆ. ಆ ಥರ ವೆದರಿಂದ ಆಗಿರ್ಬೋದು, ಏನಿಂದನೋ ಗೊತ್ತಿಲ್ಲ. ಬಟ್ ನೋಡಿ ಆಮೇಲೆ ಹಣ್ಣಂತೂ ಹೇಳ್ತೀನಲ್ಲ, ನೀಟಾಗಿ ಕ್ಲೀನಾಗಿ ಹೈಜಿನಿಕ್ ಆಗಿ ನೀಟಾಗಿ ಒಂದು ಕವರ್ ಹಾಕಿ ಕ್ಲೀನ್ ಹಾಕಿ, ಗಲೀಜಾಗಿ ಮಾಡಲ್ಲ, ಗಲೀಜಾಗಿ ಕಟ್ ಮಾಡಲ್ಲ. ಸ್ಟ್ರೀಟ್ ಫುಡ್ಡೇ ಆಗಿರ್ಬೋದು, ತಳ್ಳಗಡೆಯಲ್ಲೇ ಇಟ್ಕೊಂಡಿರ್ಬೋದು, ತಳ್ಳಗಡೆ ಎಲ್ಲ ಮೋಟ್ರ್ ಗಾಡಿಯಲ್ಲಿ. ಬಟ್ ಆದ್ರೂ ನೀಟಾಗಿ ಕ್ಲೀನಾಗಿ ಕೊಡ್ತಾರೆ. ಕ್ಲೀನ್ನೆಸ್ ಅನ್ನೋದಿದೆ. ಫುಟ್ಪಾತಲ್ಲಿ ಕೂಡ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ಅದೊಂದು ಖುಷಿ ಆಯ್ತು ನನಗೆ ನೋಡ್ಬಿಟ್ಟು.
ಇದೇ ಬೀಚ್ ರೋಡು. ನಾನು ಇನ್ನೂ ಡೀಪಾಗಿ ತೋರಿಸಿದ್ರೆ ಎಲ್ಲ ಸೆನ್ಸರ್ ಕಟ್ ಮಾಡಬೇಕಾಗತ್ತೆ, ಅದಕ್ಕೆ ಸುಮಾರು ವಿಡಿಯೋನ ನಾನು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡಿಲ್ಲ. ನೋಡಿ ಸುಮ್ಮನೆ ಹಂಗೆ ನೋಡ್ತಾರೆ ಹೆಂಗಿದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಆಮೇಲೆ ಜನ್ನತ್ ಅಂದ್ಬಿಟ್ಟು ಇದು ಸಿಕ್ಕಾಪಟ್ಟೆ ಫೇಮಸ್ಸು, ಏನು ಕ್ಲಬ್ ಅದು, ಲೀಲಾ ಕ್ಲಬ್ ಥರನೇ, ನಶಾ ಕ್ಲಬ್ ಥರನೇ ಇದು ಒಂದು ಕ್ಲಬ್ಬು. ನೋಡಿ ಏನೇನೆಲ್ಲ ತಿಂತಾರೆ ಇಲ್ಲಿ ಅಂದ್ಬಿಟ್ಟು. ನನಗೆ ಹೆಸರುಗಳು ಗೊತ್ತಿಲ್ಲ. ಈ ಹುಳಗಳು, ಕ್ರಿಮಿಕೀಟಗಳು ಏನೇನೋ ಎಲ್ಲನೂ ಫ್ರೈ ಮಾಡಿಕೊಂಡು ಹುರ್ಕೊಂಡು ಗಪ ಗಪ ಅಂತ ತಿಂತಾರೆ. ಅದು ಏನು ಖುಷಿ ಕೊಡುತ್ತೋ ಏನೋ ಅವರು ನಮ್ಗೆ ಗೊತ್ತಿಲ್ಲ. ಬಡತನದಲ್ಲಿ ಏನು ಸಿಗುತ್ತೋ ಅದು ತಿಂತಿದ್ರಂತೆ. ಸೊ ಹಂಗೆ ಇವಾಗ ದುಡ್ಡು ಬಂದಮೇಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾವ್ರೆ. ಮಾತಾಡಿ 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 ಎಲ್ಲ ಸುಸ್ತಾಗ್ತದೆ ನನಗೇನೆ. ಕೇಳಿಸ್ಕೊಳೋರು ಇಷ್ಟವ್ರು ಕೇಳಿಸ್ಕೊತಿರಲ್ಲ ಗೊತ್ತಿಲ್ಲ, ತುಂಬ ಲೆಂತಿ ವಿಡಿಯೋ ಬೇರೆ ಆಗೋಯ್ತು. ಆಮೇಲೆ ಮಸಾಜುಗಳೆಲ್ಲ ಇಲ್ಲಿ ಸೇಫಾ ಅಂತ ತುಂಬ ಜನ ಕೇಳ್ತಾರೆ. ಆರಾಮಾಗಿ ಸೇಫ್ ಅಂತಲೇ ಹೇಳ್ಬೋದು. ಇಡೀ ರಾತ್ರಿ ನಿದ್ದೆನೂ ಮಾಡ್ದಂಗೆ ಬೆಳಗಿನ ಜಾವ ಈಗ 6 ಗಂಟೆ ಆಗಿದೆ, ಹಂಗೆ ಓಡಾಡ್ಕೊಂಡಿದ್ದೀವಿ. ನಮ್ಮ ಚಂದ್ರು ಸರ್ ಕೂಡ ಅವರೆಲ್ಲೋ ಇದ್ದರು, ಮತ್ತೆ ಜಾಯ್ನ್ ಆದರು. ನಾನು ಒಬ್ಬನೇ ಎಲ್ಲರೂ ಓಡಾಡ್ಕೊಂಡು ಬಂದೆ. ಆಮೇಲೆ ಅಷ್ಟೊತ್ತು ಇದು ವಾಕಿಂಗ್ ಸ್ಟ್ರೀಟ್ ಹೆಂಡಲ್ಲಿ ಈ ಒಂದು ಬ್ರಿಡ್ಜ್ ಇದೆ ಸಮುದ್ರಕ್ಕೆ, ಅಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಯಾವ ಥರ ಇದೆ ಅಂದ್ಬಿಟ್ಟು. ಆಮೇಲೆ ಪಟಾಯ ಸಿಟಿ ಅನ್ನೋ ನೇಮ್ ಬೋರ್ಡ್ ಕೂಡ ಇಲ್ಲಿ ಕಾಣುತ್ತೆ. ಸಿಕ್ಕಾಪಟ್ಟೆ ಫೇಮಸ್ಸು ಫೋಟೋ ಸ್ಪಾಟ್ ಇದು. ಅಲ್ಲಿಂದ ವಾಪಸ್ ವಾಕಿಂಗ್ ಸ್ಟ್ರೀಟ್ ಮುಖಾಂತರ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಡೀ ನೈಟ್ ಓಡಾಡಿದ್ದೀವಿ ನಾವು. ಇಡೀ ನೈಟ್ ಪಟಾಯ ಗಲ್ಲಿ ಓಡಾಡಿದ್ದೀವಿ. ಸುಮಾರು ಕ್ಲಬ್ಗೆ ಹೋಗಿದ್ದೀವಿ. ಸುಮಾರು ನಾನು ವೀಡಿಯೋನ ಕಟ್ ಮಾಡಿ ಬೇರೆ ಬೇರೆ ವೀಡಿಯೋದಲ್ಲಿ ಹಾಕಿದ್ದೀನಿ. ವಾಕಿಂಗ್ ಸ್ಟ್ರೀಟ್ ವೀಡಿಯೋ ಬೇರೆದ್ರಲ್ಲಿ ಹಾಕಿದ್ದೀನಿ, ಕ್ಲಬ್ದು ಬೇರೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇದು ಬರೀ ಓಡಾಡೋದನ್ನೇ ಒಂದು ವೀಡಿಯೋ ಮಾಡಿದ್ದೀನಿ. ಸುಮಾರು ಓಡಾಡಿದ್ದೀನಿ. ನಂಗೆ ಲೆಕ್ಕ ಹಾಕೊಂಡ್ರೆ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಂದರೆ ಹೆಚ್ಚು ಕಮ್ಮಿ ಒಂದು ಇದು 29-30 ನಿಮಿಷ ಆಗ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು 90 ನಿಮಿಷ ಮೇಲೆ ವೀಡಿಯೋ ಮಾಡಿದ್ದೆ. ಬರೀ ಇದಕ್ಕೆ 90 ನಿಮಿಷನ ಕಟ್ ಮಾಡಿ 29ರಿಂದ 30 ನಿಮಿಷಕ್ಕೆ ತಂದು ನಿಲ್ಲಿಸಿದ್ದೀನಿ. ಅಷ್ಟು ಲೆಂತಿ ವೀಡಿಯೋನ ಶೂಟ್ ಮಾಡಿದ್ದೆ ಬರೀ ಇದೊಂದಕ್ಕೆ ಮಾತ್ರ. ನನಗೆ ಇಲ್ಲಿ ಟೂರ್ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಬರೀ ವೀಡಿಯೋ ಮಾಡೋದೇ ಅರ್ಧ ಆಗೋಗ್ಬಿಟ್ಟೈತೆ. ಸೊ ನೆಕ್ಸ್ಟ್ ಯಾವುದನ್ನ ನಾನು ಬಂದರೆ ಈ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಹೆಂಗಿರೋ ಒಂದ್ಸಲ ವೀಡಿಯೋ ಮಾಡಿ ಹಾಕ್ಬಿಟ್ಟಿರ್ತೀನಲ್ಲ, ಪದೇ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನೊಂದೇನು ಅಂದರೆ ನಾವು ವೀಡಿಯೋ ಮಾಡ್ಕೊತ ಹೋದರೆ ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಒಪ್ಕೊತೀನಿ, ನೆನಪಿಗೆ ಮೆಮೊರೀಸ್ಗೆ ಫೋಟೋಸು ಇರಬೇಕು, ವೀಡಿಯೋಸ್ ಎಲ್ಲ ಇರಬೇಕು. ಬಟ್ ಆದರೂ ಅದ್ರ ಜೊತೆ ಮಾಡಿದ್ರ ಜೊತೆಗೆ ತೀರಾ ಮಾಡೋಕ್ಕೆ ಹೋಗ್ಬಾರ್ದು. ಲಿಮಿಟಾಗಿ ಮಾಡ್ಕೊಂಡು ಇದ್ದರೆ ನಮ್ಗೆ ನೆನಪು ಉಳಿತದೆ, ಪ್ಲಸ್ ಇಲ್ಲಿ ಎಂಜಾಯ್ನೂ ಮಾಡ್ಬೋದು ಆ ಮೂಮೆಂಟ್ನ. ಸೊ ನೆಕ್ಸ್ಟು ಯಾವುದನ್ನ ಟ್ರಿಪ್ ನಾನು ಪ್ಲ್ಯಾನ್ ಮಾಡಿದ್ರೆ ವೀಡಿಯೋನ ಆದಷ್ಟು ಕಮ್ಮಿ ಮಾಡ್ತೀನಿ. ಆಮೇಲೆ ಅಷ್ಟೆಲ್ಲ ವೀಡಿಯೋ ಶೂಟ್ ಮಾಡಿ ಇಷ್ಟು ತಂದು ನಿಲ್ಲಿಸೋ ಬದಲು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಅದನ್ನೇ ಹಾಕೊಂಬೋದು ಬೇಕಾರೆ. ಅದು ಬಿಡಿ ಹೋಗಲಿ, ಅದು ಕೆಲವು ತಪ್ಪು ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ಬೇರೆಯವ್ರು ಹೇಳಿದ್ರು ಅರ್ಥ ಆಗಲ್ಲ, ನಮಗೆ ನಾವೇ ಅಂದ್ಕೊಂಡ್ರು ಅದು ಗೊತ್ತಾಗಲ್ಲ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಒಂದು ಮಾತಿಗೆ ನಾನು ಒಪ್ಕೊತೀನಿ ಮಾತನ್ನ. ಅಷ್ಟೇ ನೋಡಿ, ವಿಡಿಯೋ ಅಲ್ಲಿಗೆ ರಾತ್ರಿ ಎಲ್ಲ ಓಡಾಡಿಸಿ ನೆನ್ನೆ ಮಧ್ಯಾಹ್ನದಿಂದ ಹಿಡಿದು ನಿಮ್ಗೆ ರಾತ್ರಿ ಎಲ್ಲ ಪ್ಲಸ್ ರಾತ್ರಿಯಿಂದ ಮತ್ತೆ ಮಾರನೇ ದಿನ ಬೆಳಗ್ಗೆವರೆಗೂ ನಿಮಗೆಲ್ಲ ಓಡಾಡಿ ತೋರಿಸಿದ್ದೀನಿ ಸಿಟಿನ. ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ನೋಡದೇ ಇದ್ರೂ ಪರವಾಗಿಲ್ಲ, ನೋಡಿದ್ರೂ ಪರವಾಗಿಲ್ಲ, ಇರಲಿ, ತೊಂದರೆ ಇಲ್ಲ. ಇದು ವಾಕಿಂಗ್ ಸ್ಟ್ರೀಟು ಈ ಕಡೆ ಅಂದರೆ ಅರ್ಲಿ ಮಾರ್ನಿಂಗ್ ಇದು ಹೆಂಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ರಾತ್ರಿ ಒಂಥರ ಕಾಣಿಸುತ್ತೆ, ಬೆಳಗ್ಗೆ ಟೈಮ್ ಒಂಥರ ಕಾಣಿಸುತ್ತೆ, ಮಧ್ಯಾಹ್ನ ಒಂಥರ ಕಾಣಿಸುತ್ತೆ. ವಾಕಿಂಗ್ ಸ್ಟ್ರೀಟ್ ರೋಡು ಇನ್ನೇನು ಎಂಡ್ ಅಂದರೆ ಇದು ಬಿಗಿನಿಂಗ್. ವಾಪಸ್ಸು ಆ ಕಡೆಯಿಂದ ಬಂದಲ್ಲ, ಸೊ ಎಲ್ಲಿಂದ ಶುರುವಾಯಿತು ಅಲ್ಲಿಗೆ ವಾಪಸ್ಸು ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆದರೆ ಫಾರ್ವರ್ಡ್ ಮಾಡಿದ್ದೀರಿ ಪರವಾಗಿಲ್ಲ, ಬಿಡಿ ಹೋಗಲಿ. ಮಾತಾಡಿ ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಟೈರ್ಡ್ ಆಗೋಗಿದೆ. ಟೇಕ್ ಕೇರ್. ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಒಳ್ಳೆಯದಾಗಲಿ ಎಲ್ರಿಗೂ. ಸಿ ಯು ಅಗೇನ್. ಬಾಯ್.